ರಾತ್ರಿ ವೆದರ್ ಕೂಲ್ ಆಗಿರುತ್ತೆ, ಚಿಲ್ ಆಗಿರುತ್ತೆ, ಲೈಕ್ ಫ್ರೀ ಫ್ಲೋಯಿಂಗ್ ಇರುತ್ತೆ ಅಂತ ಟ್ರಾಫಿಕ್ಕು ನೀವು ಸುಮಾರು ಜನರು ಹೈವೇಲಿ ಟ್ರಾವೆಲ್ ಮಾಡ್ತೀರಾ. ಬಟ್ ಹೈವೇಸ್ ಆರ್ ದ ಮೋಸ್ಟ್ ಡೇಂಜರಸ್ ಪ್ಲೇಸಸ್, ನಾಟ್ ಓನ್ಲಿ ಬಿಕಾಸ್ ಆಫ್ ಆಕ್ಸಿಡೆಂಟ್ಸ್, ಅಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಆಗುವಂಥ ಸಾಧ್ಯತೆ ಕೂಡ ಇವೆ. ಅಂಥದ್ದೇ ಒಂದು ಹೈವೇನ ನಾನು ಇವತ್ತು ನಿಮ್ಗೆ ತಂದಿದ್ದೀನಿ. ಅದು NH4 ಹೈವೇ. ಇಲ್ಲಿ ಹೋದವರಿಗೆ ಗೊತ್ತಿರುತ್ತೆ ಇದರ ಕತೆ ಏನು ಅಂತ. ಬಟ್ ಗೊತ್ತಿಲ್ಲದಿರೋರಿಗೆ ನಾನು ಜಸ್ಟ್ ಬ್ರೀಫಾಗಿ ಹೇಳ್ತೀನಿ. ಏನಂದರೆ, ಈ ಹೈವೇಲಿ ಯಾರು ರಾತ್ರಿ ಟ್ರಾವೆಲ್ ಮಾಡ್ತಾರೆ ಅಲ್ಲಿ ಅವರಿಗೆ ಒಂದು ಫೀಮೇಲ್ ಎಂಟಿಟಿದು ಆತ್ಮ ಕಂಡಿದೆ. ಆ ಎಂಟಿಟಿ ಹೆಂಗಂದರೆ ಅತೀ ಸುಂದರವಾಗಿರುತ್ತೆ. ಅದನ್ನ ನೋಡಿದ ತಕ್ಷಣ ಲೈಕ್ ಒಬ್ಬಳೇ ಹೆಂಗಸು ಏನಿಲ್ಲಿ ಮಾಡ್ತಿದ್ದಾರೆ ಅಂತ ನಿಮಗೆ ಅನಿಸಿ ಕರುಣೆ ತೋರಿಸಿ ನೀವೆಲ್ಲಾದರೂ ಲಿಫ್ಟ್ ಕೊಡೋಕ್ಕೆ ಗಾಡಿ ನಿಲ್ಸಿದ್ರಿ ಅಂದರೆ ದಟ್ ಈಸ್ ಯುವರ್ ವರ್ಸ್ಟ್ ನೈಟ್ ಮೇರ್. ಅವತ್ತು ಈಸ್ ದ ಲಾಸ್ಟ್ ಡೇ ಆಫ್ ಯುವರ್ ಲೈಫ್. ನೀವು ಅಲ್ಲಿಂದ ಯಾವುದೇ ಹೈವೇ ಆಗಲಿ ಟ್ರಾವೆಲ್ ಮಾಡೋಕ್ಕೆ ಚೂಸೇ ಮಾಡಲ್ಲ ಅಂದ್ಕೊಳ್ಳಿ. ಯಾಕಂದರೆ ಆ್ಯಸ್ ಸೂನ್ ಆ್ಯಸ್ ನೀವು ಗಾಡಿ ನಿಲ್ಲಿಸಿ ಆ ಹೆಂಗಸನ್ನೇನು ಹತ್ತಿಸ್ಕೊತೀರಾ, ಅವಳು ಗಾಳೀಲಿ ಹಾಗೆ ಮಾಯ ಆಗಿಬಿಡ್ತಾಳೆ. ಮಾಯ ಆದ ತಕ್ಷಣ ನಿಮಗೆ ಫೀಲ್ ಆಗುತ್ತೆ ಇಲ್ಲೇನೋ ನೆಗೆಟಿವ್ ಎಂಟಿಟಿದು ಪ್ರೆಸೆನ್ಸ್ ಇದೆ ಅಂತ. ಇಮಿಡಿಯೇಟ್ಲಿ ನೀವು ಹೊರಟ ತಕ್ಷಣ ನಿಮಗೆ ಜೋರಾಗಿ ನಗೋ ಸದ್ದು ಕೇಳಿಸುತ್ತೆ. ದಟ್ ಈಸ್ ದ ವರ್ಸ್ಟ್ ಪಾರ್ಟ್ ಆಫ್ ದಿಸ್. ಈ ಥರ ನಿಮಗೆಲ್ಲಾದರೂ NH4 ಹೈವೇಲಿ ಘಟನೆ ಆಗಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಕಥೆನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ.